dear students, welcome you all to the e-learning English class. ಕ್ರೀಡೆ ಎಂಬುದು ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಕ್ರೀಡೆಗಳಲ್ಲಿ ಭಾಗವಹಿಸುವವರು ಉತ್ತಮ ಭಾಗವಹಿಸುವಿಕೆ, ಗೌರವದಿಂದ ವರ್ತಿಸುವಿಕೆ ಮತ್ತು ಸೋತಾಗ ಗೆದ್ದವರಿಗೆ ಅಭಿನಂದಿಸುವುದು ಎಂಬ ನಡವಳಿಕೆಯ ನಿಯಮಗಳಿವೆ. ಆಟವೆಂದರೆ ಸಾಮಾನ್ಯವಾಗಿ ಮನೋರಂಜನೆಗಾಗಿ ಮತ್ತು ಶೈಕ್ಷಣಿಕ ಸಾಧನವಾಗಿ ಬಳಸುವ ಒಂದು ರಚನಾತ್ಮಕ ಚಟುವಟಿಕೆ. ಆಟಗಳಲ್ಲಿ ಎರಡು ವಿಧ. ಒಂದು ಇಂಡೋರ್ ಗೇಮ್ಸ್ ಅಂದರೆ ಒಳಾಂಗಣ ಆಟ, ಎರಡನೆಯದು ಔಟ್ಡೋರ್ ಗೇಮ್ಸ್ ಅಂದರೆ ಹೊರಾಂಗಣ ಆಟ. ಆದರೆ ನಾವಿಂದು 2ನೇ ತರಗತಿ ಇಂಗ್ಲಿಷ್ ವಿಷಯದ ಯೂನಿಟ್ 9 ಅಥವಾ ಪಾಠ 9ರ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಯೂನಿಟ್ ಬಗ್ಗೆ ತಿಳಿಯೋಣ. ನಾವೀಗ ಪುಟ ಸಂಖ್ಯೆ 101ರಲ್ಲಿ ಇರುವ ಚಟುವಟಿಕೆಯನ್ನು ತಿಳಿಯೋಣ. ಲುಕ್ ಎಟ್ ದ ಪಿಕ್ಚರ್ಸ್ ಕೇರ್ಫುಲಿ ಆ್ಯಂಡ್ ರೈಟ್ ಐ ಫಾರ್ ಇಂಡೋರ್ ಗೇಮ್ಸ್ ಆ್ಯಂಡ್ ಓ ಫಾರ್ ಔಟ್ಡೋರ್ ಗೇಮ್ಸ್. ದೇರ್ ಈಸ್ ಆ್ಯನ್ ಎಕ್ಸಾಂಪಲ್. ಅಂದರೆ ಇಲ್ಲಿ ಕೆಲವು ಆಟಗಳ ಚಿತ್ರಗಳನ್ನು ನೀಡಲಾಗಿದೆ. ಅವುಗಳನ್ನು ಒಳಾಂಗಣ ಅಥವಾ ಇಂಡೋರ್ ಆಟ ಅಥವಾ ಔಟ್ಡೋರ್ ಗೇಮ್ ಅಥವಾ ಹೊರಾಂಗಣ ಆಟಗಳೇ ಎಂದು ಗುರುತಿಸಬೇಕು. ಇಲ್ಲಿ ಮೊದಲ ಚಿತ್ರ ಸ್ನೇಕ್ ಆ್ಯಂಡ್ ಲ್ಯಾಡರ್. ಇದು ಇಂಡೋರ್ ಗೇಮ್ ಆದ ಕಾರಣ ಇದನ್ನು ಐ ಚಿಹ್ನೆಯಿಂದ ಗುರುತಿಸಲಾಗಿದೆ. ಎರಡನೆಯ ಚಿತ್ರ ಬ್ಯಾಡ್ಮಿಂಟನ್. ಇದು ಔಟ್ಡೋರ್ ಗೇಮ್ ಆದ ಕಾರಣ ಇದನ್ನು ಹೋ ಚಿಹ್ನೆಯಿಂದ ಗುರುತಿಸಲಾಗಿದೆ. ಮೂರನೆಯ ಚಿತ್ರ ಕ್ರಿಕೆಟ್. ಇದು ಔಟ್ಡೋರ್ ಗೇಮ್ ಆದ ಕಾರಣ ಇದನ್ನು ಓ ಚಿಹ್ನೆಯಿಂದ ಗುರುತಿಸಲಾಗಿದೆ. ನಾಲ್ಕನೆಯ ಚಿತ್ರ ಚೆಸ್. ಇದು ಇಂಡೋರ್ ಗೇಮ್ ಆದ ಕಾರಣ ಇದನ್ನು ಐ ಚಿಹ್ನೆಯಿಂದ ಗುರುತಿಸಲಾಗಿದೆ. ಐದನೆಯ ಚಿತ್ರ ಕ್ಯಾರಮ್ ಬೋರ್ಡ್. ಇದು ಇಂಡೋರ್ ಗೇಮ್ ಆದ ಕಾರಣ ಈ ಚಿತ್ರವನ್ನು ಐ ಚಿಹ್ನೆಯಿಂದ ಗುರುತಿಸಲಾಗಿದೆ. ಆರನೆಯ ಚಿತ್ರ ಕಬಡ್ಡಿ ಗೇಮ್. ಇದು ಔಟ್ಡೋರ್ ಗೇಮ್ ಆದ ಕಾರಣ ಇದನ್ನು ಓ ಚಿಹ್ನೆಯಿಂದ ಗುರುತಿಸಲಾಗಿದೆ. ಏಳನೆಯ ಚಿತ್ರ ಹಾಕಿ. ಇದು ಔಟ್ಡೋರ್ ಗೇಮ್ ಆದ ಕಾರಣ ಇದನ್ನು ಓ ಚಿಹ್ನೆಯಿಂದ ಗುರುತಿಸಲಾಗಿದೆ. ಎಂಟನೆಯ ಚಿತ್ರ ಟಗ್ ಆಫ್ ವಾರ್ ಅಥವಾ ಹಗ್ಗ ಜಗ್ಗಾಟ. ಇದು ಕೂಡ ಔಟ್ಡೋರ್ ಗೇಮ್ ಆದ ಕಾರಣ ಇದನ್ನು ಓ ಚಿಹ್ನೆಯಿಂದ ಗುರುತಿಸಲಾಗಿದೆ. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 102ರಲ್ಲಿ. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಸರ್ಕಲ್ ದ ಆಡ್ ಒನ್ ಔಟ್. ಅಂದರೆ ಇಲ್ಲಿ ಕೆಲವು ಆಟಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೀಡಿದ್ದಾರೆ. ಆ ಆಟಗಳಿಗೆ ಸಂಬಂಧಿಸದ ವಸ್ತುಗಳಿಗೆ ನಾವು ಸರ್ಕಲ್ ಹಾಕಿ ಅದನ್ನು ಗುಂಪಿನಿಂದ ತೆಗೆದು ಗುರುತಿಸಬೇಕು. ಇಲ್ಲಿ ಮೊದಲ ಚಿತ್ರದಲ್ಲಿ ಕೆಲವು ವಸ್ತುಗಳನ್ನು ನೀಡಿದ್ದಾರೆ. ಅದನ್ನು ಮೊದಲನೆಯದು ಕ್ಯಾರಮ್ನ ಬ್ಲ್ಯಾಕ್ ಪಾನ್, ಕ್ಯಾರಮ್ ಬೋರ್ಡ್, ಕ್ರಿಕೆಟ್ ಬ್ಯಾಟ್ ಮತ್ತು ಕ್ಯಾರಮ್ನ ಕಾಯಿನ್. ಆದ ಕಾರಣ ಕ್ರಿಕೆಟ್ ಬ್ಯಾಟ್ ಈ ಗುಂಪಿಗೆ ಸೇರದ ಕಾರಣ ಅದನ್ನು ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ಎರಡನೆಯ ಚಿತ್ರದಲ್ಲಿ ಕ್ರಿಕೆಟ್ ಬ್ಯಾಟ್, ಡೈಸ್, ಬಾಲ್ ಮತ್ತು ವಿಕೆಟ್. ಇಲ್ಲಿ ಡೈಸ್ ಕ್ರಿಕೆಟ್ ಆಟಕ್ಕೆ ಸಂಬಂಧ ಪಡದ ಕಾರಣ ಇದನ್ನು ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ಮೂರನೆಯ ಚಿತ್ರ ಬ್ಯಾಡ್ಮಿಂಟನ್ ಬ್ಯಾಟ್, ನೆಟ್, ಕ್ಯಾರಮ್ ಬೋರ್ಡ್ ಮತ್ತು ಕಾಕ್. ಇದರಲ್ಲಿ ಕ್ಯಾರಮ್ ಬೋರ್ಡ್ ಗುಂಪಿಗೆ ಸೇರದ ಪದ ಆದ ಕಾರಣ ಇದನ್ನು ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ನಾಲ್ಕನೆಯ ಚಿತ್ರ ಚಾಕ್ ಪೀಸ್, ಸ್ನೇಕ್ ಆ್ಯಂಡ್ ಲ್ಯಾಡರ್, ಕಾಯಿನ್ಸ್ ಮತ್ತು ಡೈಸ್. ಇಲ್ಲಿ ಚಾಕ್ ಪೀಸ್ ಎನ್ನುವಂಥ ಚಿತ್ರ ಗುಂಪಿಗೆ ಸೇರದ ಪದ ಕಾರಣ ಇದನ್ನು ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ಐದನೆಯ ಚಿತ್ರ ಹಾಕಿ ಸ್ಟಿಕ್, ನೆಟ್, ಬ್ಯಾಟ್ ಮತ್ತು ಬಾಲ್. ಇಲ್ಲಿ ಬ್ಯಾಟ್ ಗುಂಪಿಗೆ ಸೇರದ ಚಿತ್ರವಾದ ಕಾರಣ ಇದನ್ನು ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 103ರಲ್ಲಿ. ಪುಟ್ ರೈಟ್ ವೇರ್ ಯು ಕ್ಯಾನ್ ಪ್ಲೇ ಆ್ಯಂಡ್ ರಾಂಗ್ ವೇರ್ ಯು ಶುಡ್ ನಾಟ್ ಪ್ಲೇ. ದೇರ್ ಈಸ್ ಆ್ಯನ್ ಎಕ್ಸಾಂಪಲ್. ಅಂದರೆ ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಿದ್ದಾರೆ ಮಕ್ಕಳೇ. ಇಲ್ಲಿ ಯಾವ ಸ್ಥಳದಲ್ಲಿ ನೀವು ಆಟ ಆಡಬಹುದು ಅದಕ್ಕೆ ರೈಟ್ ಮಾರ್ಕಿನಿಂದಲೂ, ಇಲ್ಲಿ ಕೊಟ್ಟಿರುವಂಥ ಚಿತ್ರದ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ನೀವು ಆಟ ಆಡಬಾರದೋ ಆ ಚಿತ್ರಗಳಿಗೆ ನೀವು ರಾಂಗ್ ಎಂಬ ಚಿಹ್ನೆಯನ್ನು ಹಾಕಿ ಗುರುತಿಸಬೇಕು. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 104ರಲ್ಲಿ. ಸರ್ಕಲ್ ದ ಆಬ್ಜೆಕ್ಟ್ಸ್ ವೆನ್ ಯು ಹಿಯರ್ ದೇರ್ ನೇಮ್ಸ್. ರೀಡ್
ಔಟ್ ಬೈ ದ ಟೀಚರ್. ಇಲ್ಲಿ ಕೆಲವು ವಸ್ತುಗಳ ಚಿತ್ರವನ್ನು ನೀಡಲಾಗಿದೆ. ಅವುಗಳನ್ನು ಶಿಕ್ಷಕರು ಓದುತ್ತಾರೆ. ಶಿಕ್ಷಕರು ಓದಿದ್ದನ್ನು ಆಲಿಸಿ ಆ ವಸ್ತುವನ್ನು ವಿದ್ಯಾರ್ಥಿಗಳಾದ ನೀವು ನಿಮ್ಮ ಪುಸ್ತಕದಲ್ಲಿ ಗುರುತಿಸಬೇಕು. ಕ್ಯಾರಂ ಬೋರ್ಡ್, ಬಾಲ್, ಟ್ರೀ, ಪಾನ್, ಡೈಸ್, ಚೇರ್, ಶೂ, ಬ್ಯಾಟ್, ಮ್ಯಾಟ್, ಶರ್ಟ್, ಸ್ಕರ್ಟ್. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 105ರಲ್ಲಿ. ಸಮ್ ಮೋರ್ ಗೇಮ್ಸ್ ಆರ್ ಶೋನ್ ಇನ್ ದ ಪಿಕ್ಚರ್ಸ್. ಲುಕ್ ಎಟ್ ದೆಮ್ ಕೇರ್ಫುಲಿ ಅಂಡ್ ಸೇ ದ ಕರೆಕ್ಟ್ ನೇಮ್ಸ್ ಆಫ್ ದ ಗೇಮ್ಸ್. ಯೋರ್ ಟೀಚರ್ ವಿಲ್ ಗಿವ್ ಯು ಆನ್ ಎಕ್ಸಾಂಪಲ್. ಮೊದಲನೆಯ ಚಿತ್ರ ಸ್ಕಿಪ್ಪಿಂಗ್. ಎರಡನೆಯ ಚಿತ್ರ ಫ್ಲೈಯಿಂಗ್ ಅ ಕೈಟ್. ಮೂರನೆಯ ಚಿತ್ರ ಹೈಡ್ ಅಂಡ್ ಸೀಕ್. ನಾಲ್ಕನೆಯ ಚಿತ್ರ ಸ್ವಿಂಗಿಂಗ್. ಐದನೆಯ ಚಿತ್ರ ಪ್ಲೇಯಿಂಗ್ ಮಾರ್ಬಲ್ಸ್. ಆರನೆಯ ಚಿತ್ರ ಸ್ಕೇಟಿಂಗ್. ಮುಂದಿನ ಚಟುವಟಿಕೆ ರಿಪೀಟ್ ದೀಸ್ ವರ್ಡ್ಸ್ ಆಫ್ಟರ್ ಯೋರ್ ಟೀಚರ್. ಅಂದರೆ ಶಿಕ್ಷಕರು ಹೇಳಿದಂತೆ ನೀವು ಪುನರುಚ್ಚರಿಸಿರಿ. ರನ್ಸ್, ವಿಕೆಟ್ಸ್, ಬ್ಯಾಟ್, ಬಾಲ್, ನೆಟ್, ಗೋಲ್ ಕೀಪರ್, ಬ್ಯಾಟ್ಸ್ಮ್ಯಾನ್, ಬೌಲರ್, ಪ್ಲೇಯರ್, ಮ್ಯಾಚ್, ಪಾನ್ಸ್, ಕಾಯಿನ್ಸ್, ಬೋರ್ಡ್, ವಿನ್ನರ್, ಪಾಯಿಂಟ್ಸ್. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 106ರಲ್ಲಿ. ಟಾಕ್ ಟು ಯೋರ್ ಫ್ರೆಂಡ್ಸ್ ಅಬೌಟ್ ವಾಟ್ ಯು ಲೈಕ್ ಟು ಪ್ಲೇ. ಯು ಕ್ಯಾನ್ ಬಿಗಿನ್. ಅಂದರೆ ಮಕ್ಕಳೇ, ನೀವು ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ಕೆಲವು ಪ್ರಶ್ನೆಗಳನ್ನು ಇಂಗ್ಲಿಷ್ನಲ್ಲಿ ಕೇಳಿರಿ. ಐ ಲೈಕ್ ಪ್ಲೇಯಿಂಗ್ ಕ್ಯಾರಮ್. ದೆನ್ ಆಸ್ಕ್ ಯೋರ್ ಪಾರ್ಟ್ನರ್. ಅಂದರೆ ನಾನು ಕ್ಯಾರಮ್ ಆಟ ಆಡಲು ಇಷ್ಟಪಡುತ್ತೇನೆ. ಅಂತೆಯೇ ನಿಮ್ಮ ಸ್ನೇಹಿತರನ್ನು ಕೇಳಿರಿ. ವಾಟ್ ಡೂ ಯು ಲೈಕ್ ಟು ಪ್ಲೇ. ಅಂದರೆ ನಿಮಗೆ ಯಾವ ಆಟ ಆಡಲು ಇಷ್ಟ. ಈ ಥರದ ಪ್ರಶ್ನೆಗಳನ್ನು ನೀವು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಕೇಳಿರಿ. ಈ ಪುಟದಲ್ಲಿ ಅನೇಕ ಆಟಗಳ ಹೆಸರುಗಳನ್ನು ನೀಡಿದ್ದಾರೆ. ಅವುಗಳ ಹೆಸರನ್ನು ಒಂದೊಂದಾಗಿ ನೀವು ಹೇಳಬಹುದಾಗ. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 107ರಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಕಥೆಯನ್ನು ನೀಡಲಾಗಿದೆ. ಅದನ್ನು ಈಗ ಆಲಿಸೋಣ. ಮೆನಿ ಡವ್ಸ್ ಲಿವ್ಡ್ ಹ್ಯಾಪಿಲಿ ಆನ್ ಅ ಬಿಗ್ ಟ್ರೀ. ಮೆನಿ ಅಂದರೆ ಅನೇಕ, ಡವ್ಸ್ ಅಂದರೆ ಪಾರಿವಾಳಗಳು, ಲಿವ್ಡ್ ಅಂದರೆ ವಾಸಿಸೋದು, ಹ್ಯಾಪಿಲಿ ಸಂತೋಷದಿಂದ, ಬಿಗ್ ಅಂದರೆ ದೊಡ್ಡ, ಟ್ರೀ ಅಂದರೆ ಮರ. ಅಂದರೆ ಒಂದು ದೊಡ್ಡದಾದಂತಹ ಮರದಲ್ಲಿ ಅನೇಕ ಪಾರಿವಾಳಗಳು ವಾಸವಾಗಿದ್ದವು. ಒನ್ ಡೇ ಅ ಹಂಟರ್ ಕೇಮ್ ಅಂಡ್ ಸ್ಕ್ಯಾಟರ್ಡ್ ಸಮ್ ಗ್ರೇನ್ಸ್ ನಿಯರ್ ದ ಟ್ರೀ. ಅಂದರೆ ಒಂದು ದಿನ ಬೇಟೆಗಾರನು ಬಂದು ಆ ಮರದ ಸುತ್ತ ಕೆಲವು ಕಾಳುಗಳನ್ನು ಚದುರಿಸಿದನು ಎಂದು ಅರ್ಥ. ಮೂರನೆಯದು, ಆಸ್ ದೇ ಏಟ್ ಗ್ರೇನ್ಸ್ ದ ಹಂಟರ್ಸ್ ನೆಟ್ ಫೆಲ್ ಅಪಾನ್ ದ ಬರ್ಡ್ಸ್. ಅಂದರೆ ಪಾರಿವಾಳಗಳು ಬೇಟೆಗಾರನು ಹಾಕಿದ ಕಾಳುಗಳನ್ನು ತಿನ್ನುತ್ತಿರುವಾಗ ಈ ಪಾರಿವಾಳಗಳು ಈ ಬೇಟೆಗಾರನ ಬಲೆಗೆ ಸಿಕ್ಕಿಕೊಂಡವು ಎಂದರ್ಥ. ಆನ್ ಓಲ್ಡ್ ಡವ್ ಅಡ್ವೈಸ್ಡ್ ದ ಅದರ್ಸ್ ಟು ಬಿ ಕಾಮ್ ಆ್ಯಂಡ್ ಲಿಸನ್ ಟು ಹಿಮ್. ಅಂದರೆ ಒಂದು ವಯಸ್ಸಾದ ಪಾರಿವಾಳವು ಉಳಿದ ಪಾರಿವಾಳಗಳಿಗೆ ಬುದ್ಧಿ ಮಾತನ್ನು ಹೇಳಿತು. ಆಲ್ ದ ಡವ್ಸ್ ಪಿಕ್ಡ್ ಅಪ್ ಪಾರ್ಟ್ಸ್ ಆಫ್ ದ ನೆಟ್ ಆ್ಯಂಡ್ ಫ್ಲ್ಯೂ ಅವೇ. ಎಲ್ಲ ಪಾರಿವಾಳಗಳು ತಮ್ಮ ಕೊಕ್ಕಿನಿಂದ ಬೇಟೆಗಾರನ ಬಲೆಯನ್ನು ಹಿಡಿದುಕೊಂಡು ಒಂದೇ ಸಮನೆ ಮೇಲೆ ಹಾರಿದವು. ದ ಹಂಟರ್ ವಾಸ್ ಸರ್ಪ್ರೈಸ್ಡ್ ಟು ಸಿ ಆಲ್ ದ ಡವ್ಸ್ ಫ್ಲೈಯಿಂಗ್ ಅವೇ. ಅಂದರೆ ಎಲ್ಲ ಪಾರಿವಾಳಗಳು ದೂರ ಹಾರಿದ್ದನ್ನು ಕಂಡು ಬೇಟೆಗಾರನು ಆಶ್ಚರ್ಯಗೊಂಡನು ಎಂದರ್ಥ. ಕಥೆಯ ನೀತಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಮಕ್ಕಳೇ, ನಾವಿಂದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಎಂಬ ಪಾಠದಲ್ಲಿ ಅನೇಕ ಕ್ರೀಡೆಗಳ ಮತ್ತು ಆಟಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಚಿಲ್ಡ್ರನ್.